ಮಾಡಿದೆ, ನನ್ನ ರಂಗೋಲಿ ಕಟ್ಸಿದೆ, ನೀನು ಎಷ್ಟು ಹಾಕಿದ್ರು ಚಿಕ್ಕಮ್ಮರ ಯಾಕೆ ಹಿಂಗೆ ಮಾಡಾಕತ್ತೀರಿ? 2 ಸರಿ ರಂಗೋಲಿ ಹಾಕಿನಿ, 2 ಸರಿನೂ ಕೆಡ್ಸಿದ್ರಿ. ಈ ಸರಿನೂ ಕೆಡ್ಸಿದ್ರೆ 2 ಸರಿ ಅಂತ ಹಾಕ್ಲಿ. ನೀ ಹಾಕ್ತಾ ಇರು, ನಾನು ಕೆಡಿಸ್ತಾ ಇರ್ತೀನಿ. ನೀನು ಕೆಲಸ ಮಾಡ್ತಾನೆ ಇರ್ಬೇಕು, ಖಾಲಿ ಕುಂದ್ರಬಾರ್ದು. ನೀನು ಖಾಲಿ ಕುಂದ್ರದನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಪ್ರೀತಿ ಮಾಡಿರೋ ಮಾವನ್ನ ನನಗೆ ಗೊತ್ತಿಲ್ಲದಾಗ ಮದುವೆ ಮಾಡ್ಕೊಂಡಿಯಲ್ಲ, ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನೀನು ಆಕಿ ಮಾತಾಡೋದನ್ನು ನಾನು ಕೇಳಿಸ್ಕೊನಿ. ನಮ್ಮ ನಾದ್ನಿ ಆಕೆ ತಾಳಲ್ಲ ಸಾವಕ್ಕ, ಆಕೆ ನೀನು ಮಾತಾಡ್ಬೇಕಾದ್ರೆ ತಾಳಿ ಅಂತ ಬಂತಲ್ಲ, ಅವಾಗ ಗೊತ್ತಾಯ್ತು ನನಗೆ. ಅನುಮಾನ ಒಂದು ಹುಟ್ಟಿತ್ತು. ಈಗ ಅದನ್ನ ನಾನು ಸುಳ್ಳ ನಿನಗೆ ಹೊಲ್ದಾಗ, ಆದ್ರೆ ನಿನ್ನ ಮಕ್ಕದ ರಿಯಾಕ್ಷನ್ ನೋಡಿ ನಿನಗೆ ಗೊತ್ತಾಯ್ತಂತ ಅಂದೆಲ್ಲ, ಅವಾಗ ಅರ್ಥ ಮಾಡ್ಕೊಂಡ್ಬಿಟ್ಟಿ ನಾನು. ನೋಡಿ ಚಿಕ್ಕಮ್ಮರ, ನಾನೇನವ್ರನ್ನ ಬೇಕಂತ ಮದುವೆ ಆಗಿಲ್ಲ. ಅವರ ಮದುವೆ ಆಗು ಅಂತೇಳಿ ನನ್ನ ಮದುವೆ ಮಾಡ್ಕೊಂಡಿರೋದು. ಅವ್ರನ್ನ ನಾನು ಬೇಕಂತ ಮದುವೆ ಆದಾರಂಗ ನನ್ನ ಮೇಲೆ ಯಾಕೆ ಇಷ್ಟೊಂದು ಬೇಸಾಕಾರಕತ್ತೀರಿ ನೀವು? ನಿಮಗೆ ಗೊತ್ತಾದ್ಮೇಲೆ ಇನ್ನೇನೈತಿ? ನಿಮ್ಮನ್ನ ಅವ್ರನ್ನ ಮದುವೆ ಆಗಾಕ ನಾನು ಬಿಟ್ಟನಲ್ಲ, ಈ ಮನೆ ಕೆಲಸ ಹಂಗ ಅದೇನಿ. ಆದ್ರೂ ನೀವು ಯಾಕೆ ಹಿಂಗೆ ಮಾಡಕತ್ತೀರಿ? ಅತ್ತಮ್ಮ 1 ನಿಮಿಷ ಬನ್ನಿ ಇಲ್ಲಿ. ನನಗೆ ಯಾಕೆ ಹಿಂಗೆ ಮಾಡತ್ತೀರಿ ಅಂತ ಕ್ವಶನ್ ಮಾಡ್ತಿದ್ದಿ. ಈಗ ಮಾಡ್ತಾನಲ್ಲ ನಿನಗೆ ಸರಿಯಾಗಿ ಮಾಡ್ತಾನೆ ತಡಿ. ಏನಾತವಾ? ಏನಾಯ್ತು ಖುಷಿ? ಅದು ಅತ್ತಮ್ಮ, ನನ್ನ ಬಟ್ಟೆಗಳು ಭಾಳ ಅದಾವ. ಈಕಿ ಇಲ್ಲಿ ಹೋಗಿದ್ರೆ ಹಸನಾಗ ಒಗ್ಯಂಗೆ ಇಲ್ಲ, ಕ್ಲೀನ್ ಆಗಂಗೆ ಇಲ್ಲ. ಮೊದಲೇ ನನ್ನ ಚಲೋ ಬಟ್ಟೆ ನಾನು ಎಷ್ಟೆಲ್ಲ ರೊಕ್ಕ ಕೊಟ್ಟು ತೊಗೊಂಡನ, ಅವೆಲ್ಲ ಹಾಳಾಗಿಬಿಡ್ತಾವ. ಅಲ್ಲಿ ಕೆರೆಗೆ ಈಕಿಗೆ ಒಕ್ಕೊಂಡು ಬಾ ಅಂತ ಕಳಿಸ್ತಾರೆ. ಕೆರೆಗೆ ಹೋಗಿ ಎಷ್ಟೆಲ್ಲ ನೀರು ಇರ್ತಾವ, ಆರಾಮಾಗಿ ಒಕ್ಕೊಂಬರ್ತಾಳೆ. ಇಲ್ಲ ಇಲ್ಲಿ ಒಂದ ಬಕೆಟ್ನಾಗ ಹಿಂಗೆ ಎದ್ದಿ ಇಟ್ಬಿಡ್ತಾಳೆ. ಅದಕ್ಕೆ ಈಕಿನ ಕೆರೆ ಕಳಿಸ್ರಿ. ನಾನು ಆ ಕೆರೆ ನೋಡಿದಂಗೂ ಆಗ್ತತಿ. ಅಲ್ಲೇ ಗುಡಿ ಐತಲ್ಲ, ನಾನು ಹೋಗಿ 1-2 ಫೋಟೋ ತಗೊಂಡು ಬರ್ತೇನೆ. ಅಷ್ಟೇನಾ? ನಾನೇನೋ ಆತಂತ ಅನ್ಕೊನಿ. ಏಯ್ ಮಧು, ಆಕಿ ಜೊತೆ ಹೋಗಿ ಅಲ್ಲೇ ಆಕಿ ಎಲ್ಲ ಅರಿಬದ, ನಮ್ಮೂನು ಅರಿಬದ, ಒಂದು ಬುಟ್ಟಿ ಅರಿಬದಾವು. ಅವು ಇದ್ರ ಬುಟ್ಟಾಗಿ ಇಟ್ಕೋ, ಬಿದಿರಿನ ಬುಟ್ಟಿಯಾಗ. ಆ ಬುಟ್ಟಾಗಿ ಇಟ್ಕೊಂಡು ಹೋಗು. ಅಲ್ಲೇ ಅಲ್ಲೇ ಹೋಗಿ ಎಲೆ ಕುಸುಕು ಎದ್ದು ಕೆಲಸ ಅಲ್ಲೇ ಒಣಗಿಸ್ಕೊಂಡು ಮಡಚಿಸ್ಕೊಂಡು ತೊಗೊಂಡು ಬಾ. ಏನು? ಆಯ್ತು ರೀ ಅಮ್ಮವ್ರ, ಹಂಗೆ ಮಾಡ್ತೀನಿ. ನೀವು ಹೆಂಗೆ ಹೇಳ್ತಾರೆ ಹಂಗಾಗಲಿ. ಆದ್ರೆ ಇನ್ನೂ ಅಡುಗೆ ಮಾಡಬೇಕಾಗಿತ್ತು. ನೀನು ಅಡುಗೆ ನಾ ಬಂದು ಮಾಡ್ಬೋದು. ನನಗೆ ಅರ್ಜೆಂಟಾಗಿ ಬಟ್ಟೆಗಳು ಬೇಕು, ಇಲ್ಲ ಅನ್ನೋಂಗಾಗೈತೆ. ಇವಾಗ ನಾನು ಏನು ಮಾಡಲಿ? ಸೀರೆ ಉಟ್ಕೋಬೇಕೇನು? ಇಲ್ಲ ಅಂತಮ್ಮ, ಅವ್ರಿಗೆ ಹೇಳು, ನನಗೆ ಸೀರೆ ಎಲ್ಲ ಉಟ್ಕೊಳಕ್ಕೆ ಇಷ್ಟ ಇಲ್ಲ. ಏಯ್, ನೀನು ಇವಾಗ ಒಕ್ಕೊಂಡು ಬರ್ತೀಯಾ ಇಲ್ವಾ? ನಡಿ, ನಾನು ಬರ್ತೇನೆ ನಿನ್ನ ಜೊತೆ. ಅದೇಂಗಿಲ್ಲ ಅಂತ ಹೇಳಕ್ಕೆ ನಾ ಹೇಳಿದ್ನಲ್ಲ, ಬರ್ತಾ ತಗೋ, ಇಬ್ರು ಕೂಡ ಹೋಗಿ ಬರ್ರಿ. ನೀನು ಕೆರೆ ನೋಡ್ಕೊಂಡು ಬಾ, ಏಕೆ ಬಟ್ಟೆ ಹೊಕ್ಕೊಂಡು ಬರ್ತಾ. ಅತ್ತಮ್ಮ, ಅಲ್ಲಿವರೆಗೂ ನನಗೆ ಸೀರೆ ಉಡಿಸ್ತಾರೆ, ನಾನು ಸೀರೆ ಉಟ್ಕೋತೀನಿ. ಅಯ್ಯೋ, ನಂಗೆ ಸೀರೆ ಗಿರಿ ಎಲ್ಲ ಉಡ್ಸಕ್ಕೆ ಬರಂಗಿಲ್ಲ. ಹಾಗೆ ಸಿಗಾಗ್ತಾ ತಗೋ ಚಂದಾಗ. ಏಯ್ ಮಧು, ನನ್ನ ಸೊಸಿಗೆ ಚಂದಾಗ ಸೀರೆ ಉಡಿಸು ಏನು? ಸರಿ ಅಮ್ಮವ್ರ, ಬನ್ನಿ ಚಿಕ್ಕಮ್ಮವ್ರ, ಉಡಿಸ್ತೀನಿ. ಅತ್ತಮ್ಮ, ಸೀರೆ ಎಲ್ಲಿದಾವ? ಅಲ್ಲಿ ಒಳಗದಾವ, ನಡಿ ಕೊಡ್ತೇನೆ. ಸರಿ ಅತ್ತಮ್ಮ. ಯವ್ವ, ನನ್ನ ಸೊಸಿನ ಎಷ್ಟು ಚಂದರ ಕಾಣಕತ್ತಿ ಯವ್ವ ಈ ಸೀರ್ಯಾಗ. ದಂತದ ಗೊಂಬಿ ಕಂಡಂಗೆ ಕಾಣಕತ್ತಿ ನೋಡವ. ಸರಿ ಹುಷಾರಾಗಿ ಹೋಗು. ಮತ್ತು ಕೆರೆಯಾಗ ಕಾಲ್ಚಾರದು ಬಿದ್ದಿದ್ದರಿವ. ಮೊದಲಲ್ಲಿ ಕಪ್ಪಿ ಮಾಸು ಭಾಳ ಇರ್ತತಿ. ಎಷ್ಟು ಜನ ಬಿತ್ತು ಸತ್ತಾರ ಅದ್ರಾಗ. ಹುಷಾರಾಗಿ ಹೋಗ್ಬರಿ. ಅದ್ರಾಗ ಆಕಿಗೆ ಅಲ್ಲೇ ಹೋಗೋದು ಹಾಕನತ್ತಿದ್ದಿ. ಆಕಿ ಹುಷಾರವ, ಇನ್ನೊಬ್ರ ಮನೆ ಹುಡುಗಿ ಮತ್ತೆ ಎಲ್ಲಿ ಏನಾರ ಆದ್ರೆ ನಮ್ಮ ತಲೆಗೆ ಬಂದಿತ್ತು. ಸರಿ ಅತ್ತಮ್ಮ, ನೀವು ಯಾಕೆ ಯೋಚನೆ ಮಾಡ್ತೀರಿ? ನಾನಿರ್ಬೇಕಾದ್ರೆ ನಾನು ಏನು ಅನ್ಕೊಂಡಿರ್ತೇನೋ ಅದನ್ನ ಮಾಡ್ತೇನೋ, ಏನು ಮಾಡಬೇಕು ಅಂತ ಅನ್ಕೊಂಡಿರ್ತೇನೋ ಅದನ್ನು ಮಾಡೋದು, ಅದನ್ನು ಅನ್ಕೊಳ್ಳೋದು. ನಾನು ಅನ್ಕೊಂಡಂಗೆ ಮಾಡ್ತೇನೆ. ಆದರೆ ಮಾಡೋದನ್ನು ಅನ್ನಂಗಿಲ್ಲ ಅಷ್ಟೇ. ಯಾರ್ದು ಮುಂದೆ ಅದು ಗೊತ್ತೂ ಇರೋಂಗಿಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳಿ. ಸರಿನಾ ಅತ್ತಮ್ಮ? ಇವತ್ತು ನಾನು ಅನ್ಕೊಂಡಿದ್ದೇನೆ, ನಾನು ಮಾಡಲೇಬೇಕು. ಅತ್ತಮ್ಮ, ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು. ಆಕಿ ನೀವು ನನಗೊಂದು ಮಾತು ಹೇಳ್ದೆ ಮುಚ್ಚಿಟ್ರಲ್ಲ, ಆಕಿ ಮಾವನ ಮದುವೆ ಆಗಿರೋದು ಯಾಕೆ ನನ್ನ ಮುಂದೆ ಹೇಳಿಲ್ಲ ನೀವು? ಹೇಳಿ ಅತ್ತಮ್ಮ, ನನ್ನ ಮುಂದೆ ಯಾಕೆ ಹೇಳಿಲ್ಲ? ಹಾಂ, ನಿನಗೆ ಹೆಂಗೆ ಗೊತ್ತಾತವ ಅದು? ನಿನಗೆ ಯಾರು ಹೇಳಿದ್ರು? ಆಕೆಲ್ಲ ಹೇಳೇನ ಅಥವಾ ಸವಕ್ಕೆಲ್ಲ ಹೇಳ? ಇಲ್ಲ ಅತ್ತಮ್ಮ, ನನಗೆ ಗೊತ್ತಾಯ್ತು. ನನಗೆ ನಿನ್ನೆ ಹೊರಗೆ ಹೋದಾಗ ಯಾರೋ ಹೇಳಿದರು. ಅವಾಗ ನನಗೆ ಗೊತ್ತಾಯ್ತು. ಅದು ಅಣ್ಣನ ಜೊತೆ ಇರ್ತಾನಲ್ಲ ಅವನ ಫ್ರೆಂಡು, ಅವನು ಮಾವನ ಫ್ರೆಂಡು ಅಲ್ವಾ, ಅವನು ನನಗಂದ, ನೀನು ನೋಡಿದ್ರೆ ಅವ್ರನ್ನ ಮದುವೆ ಆಗ್ತಾನೆ ಅನ್ನತ್ತಿದ್ದಿ, ಅವ್ರಿಗೆ ಈಗಾಗಲೇ ಮದುವೆ ಆಗೈತಿ, ಆದರೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ. ನನಗೆ ಹೆಂಗಾಯ್ತು ಗೊತ್ತಾ ಅತ್ತೆಮ್ಮ? ಹೆಂಗಾಯ್ತು ಗೊತ್ತಾ? ಅಯ್ಯೋ ಶೋಣ, ನಿನಗೆ ಗೊತ್ತಾಗಬಾರ್ದು ಅಂತ ನಾನು ಎಷ್ಟು ಅನ್ಕೊಂಡ್ಬಿಟ್ಟಿದ್ನಲ್ವ. ಯಾರೋ ಹೇಳಿದ ಹಾಳಾದವ, ಏನು ಮಾಡಿದವ? ಮತ್ತು ನಿಮ್ಮ ಮಾಮ ಆಕಿಗೆ ಇಷ್ಟ ಇಲ್ಲದ ತಾಳಿ ಕಟ್ಟ್ಯಾನವ. ಏನು ಇಷ್ಟ ಇದ್ದು ಕಟ್ಟಿಲ್ಲ, ಹಂಗೆ ಇಷ್ಟ ಇಲ್ಲದ ಕಟ್ಟ್ಯಾನ. ಅದಕ್ಕೆ ಆಕೆನ ಅವನ ಜೊತೆ ಏನು ಸಂಸಾರ ಮಾಡ್ಯಾಳೇನ? ಸಂಸಾರ ಮಾಡಿಲ್ಲ, ಏನು ಮಾಡಿಲ್ಲ. ಅದಕ್ಕೆ ಮತ್ತೆ ನೀವು ನನ್ನ ಮುಂದೆ ಎಲ್ಲ ಹೇಳ್ತಾರೆ ಅಂತ ಅಂದ್ಕೊಂಡಿದ್ನಿ. ಆದ್ರೆ ನೀವು ನನ್ನಿಂದ ಇದನ್ನ ಯಾಕೆ ಮುಚ್ಚಿಟ್ರಿ ಅತ್ತಮ್ಮ? ಯಾಕೆ ಮುಚ್ಚಿಟ್ರಿ? ನಾನು ನಿಮಗಂದ್ರೆ ಇಷ್ಟ ಇಲ್ಲ, ಹೇಳಿ ಅತ್ತಮ್ಮ. ಅಯ್ಯೋ ನನ್ನ ಬಂಗಾರ ಸಸಿನ, ನೀನು ನನ್ನ ಬಂಗಾರ ಅಂತ ಹೇಳಿ ನಿನ್ನನ್ನು ಇಷ್ಟಪಟ್ಟ ಮನೆ ತುಂಬಿಸ್ಕೊಳತನ, ಅದಕ್ಕೆ ಬಿಡುಗಡೆ ಕೊಡ್ಸತ್ತನ ಮದುವೆ ಆದ್ಮೇಲೆ. ಅಂತದ್ರಾಗ ನೀನು ದೂರ ಮಾಡ್ಕೊಳಕ್ಕೆ ಇಷ್ಟಪಡ್ತಾನೇನವಾ? ಹಾಂ, ಮತ್ತೆ ಯಾಕೆ ನನಗಿದ್ರೆ ವಿಚಾರನ ನೀವು ಮುಚ್ಚಿಟ್ರಿ? ಮಾವ ಅವ್ರಿಗೆ ತಾಳಿ ಕಟ್ಟಿದ್ದನ್ನ ಯಾಕೆ ಮುಚ್ಚಿಟ್ರಿ? ಈ ವಿಷಯ ನನಗೆ ಗೊತ್ತಾಗೈತೆ ಅಂತ ಮಾವ ಗೊತ್ತಾಗಬಾರ್ದು. ಸರಿಡಾತಮ್ಮ? ಸರಿ ಖುಷಿ, ನಾನು ನಿಮ್ಮ ಮಾವ ಹೇಳಲ್ಲ,
ನಿನಗೆ ಗೊತ್ತಾಗಿತ್ತಂತ ನನಗಷ್ಟೇ ಗೊತ್ತೈತೆ ಅಂತ ಅನ್ಕೊಂಡು ಸುಮ್ಮನೆ ಇರ್ತೀನಿ, ಯಾರಿಗೂ ಹೇಳಂಗಿಲ್ಲ. ಸರಿನಾ? ನೀ ಹೆಂಗೆ ಹೇಳ್ತಿ ಹಂಗೆ ಆಗಲಿ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅತ್ತಮ್ಮ. ಅವಳು ಈ ಭೂಮಿ ಮೇಲೆ ಇರಬಾರ್ದು. ಅವಳಿಗೊಂದು ಗತಿ ಕಾಣಿಸ್ತೀನಿ ನಾನು. ಏನು ಹೇಳತ್ತೀವ ನೀನು? ಏನು ಮಾಡ್ಬೇಕಂತ ಅನ್ಕೊಂಡಿದ್ಯಾಕಿನ? ನೋಡುವ, ಅದಕ್ಕಾಕಿನ ಕೈ ಕರ್ಕೊಂಡು ಹೊಂಟಿಯೇನ? ಪಾಪ, ಒಂದು ಜೀವನ ತೆಗಿಬಾರ್ದು. ನೀ ಕಷ್ಟ ಕೊಡು, ನಾನು ಬೇಡ ಅನ್ನಂಗಿಲ್ಲ. ಆದ್ರೆ ಜೀವ ತೆಗಿಯೋಕ್ಕೆಲ್ಲ ಹೋಗಕ್ಕೆ ಹೋಗಬೇಡ ಖುಷಿ, ಅದು ತಪ್ಪಾಗ್ತತಿ. ಅಂದ್ರೆ ನನ್ನ ಮಾವನ ಮದುವೆ ಆದಾಕಿ ನಾನು ಸುಮ್ಮನೆ ಬಿಡ್ಬೇಕಾ? ನಾನು ಅವ್ರನ್ನ ಹುಟ್ಟಿದಾಗಿಂದನೂ, ನನಗೆ ಬುದ್ಧಿ ಬಂದಾಗಿಂದನೂ ಅವ್ರನ್ನ ಪ್ರೀತಿ ಮಾಡಕತ್ತೀನಿ. ಪ್ರೀತಿ ಅಂದರೆ ಏನು ಅಂತ ನನಗೆ ಗೊತ್ತಾಗಿದ್ದೆ ಅವರಿಂದ. ಜೀವನದಲ್ಲಿ ನಾನು ಅವ್ರ ಜೊತೆನೇ ಇರಬೇಕು. ನಾನು ಸ್ವಾರ್ಥಿ ಐತೆಮ್ಮ. ಅವರು ನನಗೆ ಬಿಟ್ಟ ಬೇರೆ ಯಾರಿಗೂ ಸಿಗಬಾರ್ದು. ಇಲ್ಲ ಅವ್ರು ಇರಬೇಕು, ಇಲ್ಲ ಅವ್ರ ಮದುವೆ ಆದವ್ರ ಇರಬಾರ್ದು. ಇಬ್ಬರಲ್ಲಿ ಒಬ್ಬರು ಯಾರಾದರೂ ಇರೋಕ್ಕೆ ನಾನು ಬಿಡಲ್ಲ ಅತ್ತಮ್ಮ. ಮಾವ ಯಾವತ್ತಿದ್ರು ನನ್ನವರು, ಅವರು ನನಗೆ ಮಾತ್ರ ಸ್ವಂತ. ಇನ್ನೊಬ್ರು ಅವ್ರ ಜೀವನದಲ್ಲಿ ಬರೋದನ್ನು ನಾನು ನೋಡಲ್ಲ ಅತ್ತಮ್ಮ. ಅವ್ರು ಬಂದವ್ರನ್ನೂ ನಾನು ಸುಮ್ಮನೆ ಬಿಡಂಗಿಲ್ಲ. ಅವ್ರನ್ನ ನಾನು ಸುಮ್ಮನೆ ಬಿಡಂಗಿಲ್ಲ ಅತ್ತಮ್ಮ, ಸುಮ್ಮನೆ ಬಿಡಂಗಿಲ್ಲ. ಇವತ್ತು ಅವಳಿಗೆ ಒಂದು ಗತಿ ಕಾಣಿಸ್ತೀನಿ. ಇದು ನನಗೆ ನಿಮಗೆ ಇಬ್ಬರಿಗೆ ಗೊತ್ತಿರಬೇಕು ಅತ್ತಮ್ಮ. ನಮ್ಮಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಬಾರ್ದು. ನೀನು ಮಾಡಕೊಂಟಿರೋದು ಯಾಕೋ ಸರಿ ಅಂತ ಅನ್ಸತ್ತಿಲ್ಲಮ್ಮ ನನಗೆ. ಅಲ್ಲ, ಒಂದ್ಸರಿ ಯೋಚನೆ ಮಾಡು. ಅಂದ್ರೆ ನಿಮ್ಗೆ ನನಗಿಂತ ಅಕ್ಕಿನೇ ಇಷ್ಟನಾ? ಹೇಳತ್ತೆ, ನನಗಿನ್ನ ಆಕೆನೇ ಇಷ್ಟನಾ? ಇಲ್ಲ ಬಂಗಾರ, ನನಗೆ ನೀನು ಅಂದ್ರೇ ಇಷ್ಟ. ನೀನೇನಂತೀಯೋ ಅದಕ್ಕೆಲ್ಲ ನಾನು ಹ್ಞೂ ಅಂತಾನೆ. ಸರಿ, ನಿನ್ಗೆ ಹೆಂಗೆ ತಿಳಿತದೋ ಹಾಗೆ ಮಾಡು, ಆಯಿತಾ? ಸರಿ ಅತ್ತಮ್ಮ. ಇವತ್ತು ಅವಳನ್ನ ಇಲ್ಲ ಅನ್ಸೆ ನಾನು ಬರೋದು. ಹಾಗೆ ನನ್ನ ಮನೆಗೆ ಬರೋಂಗೆ ಇಲ್ಲ. ಹೋಗಿ ಬರ್ತೀನಿ ಅತ್ತಮ್ಮ, ಹೋಗಿ ಬರ್ತೀನಿ. ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ ಖುಷಿ. ಮದು ಬಾಯಿನ? ಹಾಂ ಬಂದೆ ಅಮ್ಮೋರೆ. ಎಲ್ಲ ಬಟ್ಟೆ ತೊಗೊಂಡಿನ್ರಿ ಅಮ್ಮೋರೆ. ಇನ್ನೂ ಏನಾರ ಇದ್ರೆ ಕೊಡ್ರಿ. ಅಲ್ಲಿ ಇಟ್ಟಿದ್ದು ಎಲ್ಲ ತೊಗೊಂಡಿಲ್ಲ. ಆಯ್ತು ಅಷ್ಟೇ, ಮತ್ತೇನಿಲ್ಲ. ಹಗರ ಕರ್ಕೊಂಡು ಹೋಗು. ಚಿಕ್ಕಮ್ಮವ್ರ, ಈ ಸಾರ್ಯಾಗ ಒಳ್ಳೆ ದೇವತೆ ಕಂಡಂಗೆ ಕಾಣಕತ್ತೀರಿ ನೀವು. ನಿಮ್ಮನ್ನು ನೋಡಿರೆ ಎಷ್ಟು ಚಂದ ಅದರಿ ಅಂತ ಹೊಗಳ್ಬೇಕಂತ ಅನಿಸ್ತತಿ. ಖರೆ ಅಂದ್ರೆ ನೀವು ಭಾಳ ಚಂದ ಅದರಿ. ನಿಜಾರ ನೀವು ಭಾಳ ಚಂದ ಅದರಿ. ನೀವು ಸಾವ್ಕಾರ ಮದುವೆ ಆಗಕ್ಕೆ ಹೇಳಿ ಮಾಡಿಸಿ ಜೋಡಿ ಹಂಗದರಿ. ನಿಮ್ಮಂತಾರ ಸಾವ್ಕಾರ ಸಿಗಬೇಕಾಗಿರೋದು. ಇಷ್ಟಾರ ಚಂದ ಅದರಿ ನೀವು, ಭಾರಿ ಚಂದ ಅದರಿ ಬಿಡ್ರಿ. ಹಂಗೆ ಒಂದು ಬೊಟ್ಟೆ ಇಟ್ಕೊಂಡ, ಒಂದು ಮಾಲೆ ಹಾಕೊಂಡ, ಕೈ ತುಂಬ ಬಳೆ ಹಾಕೊಂಡ್ಬಿಟ್ರೆ ದೇವತೆ ಥರ ಕಾಣ್ತೀರಿ. ಬರ್ರಿ ಅಮ್ಮವ್ರ, ಹೋಗುನು. ಆ ದೇವರು ಅಪ್ಸರಿಯಾಗಿ ಹುಡ್ಸ್ಯಾರ ನನ್ನ. ಮತ್ತು ನನ್ನನ್ನು ಇಷ್ಟಪಡ್ತಿರೋರು ಯಾರು ಇರ್ತಾರೆ? ಪ್ರತಿಯೊಬ್ಬರು ನನ್ನ ಇಷ್ಟಪಡ್ತಾರೆ. ಎಷ್ಟು ಜನ ನನಗೆ ಪ್ರಪೋಸಲ್ ಬಂದಾಗ ಗೊತ್ತೇ ನಿನಗೆ? ಏನಿಲ್ಲ ಅಂದ್ರೆ 1000 ಪ್ರಪೋಸಲ್ ಬಂದರೂ ನಾನು ಅದನ್ನೆಲ್ಲ ರಿಜೆಕ್ಟ್ ಮಾಡೀನಿ. ಯಾಕಂದ್ರೆ ಹೇಳು, ನನ್ನ ಮಾವನಿಗೋಸ್ಕರ, ನಾನು ಹುಟ್ಟಾಗಿಂದ ಪ್ರೀತಿ ಮಾಡಿರೋ ನನ್ನ ಮಾವನಿಗೋಸ್ಕರ. ಅವನಿಗೋಸ್ಕರ ನಾನು ಎಲ್ಲರನ್ನೂ ಬಿಟ್ಟು ಬರೀ ಮಾವನ್ನ ಪ್ರೀತಿ ಮಾಡಿರೋದು. ಯಾಕಂದರೆ ಮನಸ್ಸೊಬ್ಬರನ್ನ ಇಷ್ಟಪಟ್ಟರೆ ಮುಗಿಸೋಯ್ತು ಮದು. ಪದೇ ಯಾರನ್ನ ಇಷ್ಟಪಡಲ್ಲ, ಅವ್ರನ್ನ ಇಷ್ಟಪಡೋರ್ನು ಅದು ಸುಮ್ಮನೆ ಬಿಡಲ್ಲ. ಸರಿನಾ? ನಡಿ ಇವಾಗ ಹೋಗೋಣ. ಚಿಕ್ಕಮ್ಮವ್ರ ಏನೋ ಅಂದ್ರಿ? ನಾನೇನಂದೆ? ನೀನು ಹೇಳಿದ್ದಕ್ಕೆ ಆನ್ಸರ್ ಮಾಡೀನಿ ಅಷ್ಟೆ. ನೋಡೇ ಮದು, ಹುಷಾರಾಗಿ ಕರ್ಕೊಂಡು ಹೋಗ್ಬಾ ಖುಷಿನ. ಏನ ಮತ್ತೆ ಕಾಳು ಜಾರದು, ನದಿಗೆ ಬಿದ್ದಿರೋದು ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಮೊದಲಾದ್ರಾಗ ಸುಳಿಯೋದು ಭಾಳ ಅದಾವ. ಏನ ಕೆರೆಯಾಗ ನದಿ ಅಂತ ನಾನು ನೋಡು ಎತ್ತಾಗೈತೆನ ತಲೆ ನಂದು. ಇಬ್ರು ಹೋಗತ್ತಿಂದ ಬರ್ರಿ. ಬಟ್ಟೆ ಹಸ್ರಾಗ ಒಕ್ಕೊಂಡು ಒಣಗಿಸ್ಕೊಂಡು ಮಡಿಚಿಕೊಂಡು ಇಟ್ಕೊಂಡು ಬಾದ್ರಾಗ ಮತ್ತೆ ಹಸಿ ಹಂಗೆ ಇಟ್ಕೊಂಡು ಬಂದು ಆಕೆಲ್ಲೇ ನೀರಾಗ ಒಂದು ಟೈಸ್ ಮಾಡ್ತಾ ಅಂತ ಮಾಡಲಿ. ಫೋಟೋ ಯಾವುದು ತಗೋತಾ ಅಂತ ಏನು ಅರ್ಥ ಆತಲೇ ಹೇಳಿದ್ ನಿನಗೆ? ಹಾಂ ಮೋರ, ಹಂಗೆ ಮಾಡ್ತೀನಿ ರೀ. ಅದು ದೊಡ್ಡ ಮೋರ, ಊಟಕ್ಕೆ ಏನಾರ ಮಾಡಿಡ್ಬೇಕನ್ನೇ. ಇದು ಮೂಲಂಗಿ ಸಾರು ಮಾಡಿಟ್ಟೇನ್ರಿ. ಮತ್ತೇನಾರ ಮಾಡ್ಬೇಕನ್ರಿ? ಮೂಲಂಗಿ ಸಾರು ಅನ್ನ ಮಾಡೇನ? ಆತ್ಬಿಟ್ಟು ಸಾಕಷ್ಟೇ. ನಾನು ವಿರು ತಿಂತವು, ನೀವು ಬಂದ್ಮ್ಯಾಗ ಒಂದೊಂದ್ರೆ ಮತ್ತೆ ಆತವ ಬಿಸಿಲಾಗ ಅಲ್ಲಿ ಹೆಂಗೆ ಹೋಗ್ತಾರೆ ಏನ? ಹೋಗ್ಬರ್ರಿ. ಅಯ್ಯೋ ಅತ್ತಿ, ಇವಾಗಾದ್ರೂ ಎಷ್ಟಾಗೈತೆ ಟೈಮ್? ಇವಾಗ ಇನ್ನೂ 11 ಆಗೈತಿ. ಇಷ್ಟು ಜಲ್ದಿ ಊಟ ಮಾಡ್ತಾರೇನು? ಮಧ್ಯಾಹ್ನ ಬಂದ ಉಂತಿ ತಗೋ. ಹಾಂ ಸರಿ, ಹೋಗಿ ಬರ್ತೀವತ್ತಿ. ಸರಿ ಹುಷಾರಾಗಿ ಹೋಗ್ಬರ್ರಿ. ಹಾಂ ನಡಿ, ನೀನು ನೋಡ್ಕೊತ ನಿಂತಿದ್ದಿ. ಬರೀ ಮಕ ನೋಡೋದನ ನಿನ್ನ ಕೆಲಸ? ಅಯ್ಯೋ ಇಲ್ಲ ಚಿಕ್ಕಮ್ಮವ್ರ, ಚಂದ ಕಾಣತಿದ್ರಲ್ಲ ನೋಡೀನಿ. ಅಯ್ಯೋ ಯಾಕಡೆ ಹೊಂಟತಿ ಸವಾರಿ? ನಾನು ಬರಲೇನ ನಿಮ್ಮ ಜೊತೆಗೆ? ಅಕ್ಕ ನೀವು ನಮ್ಮ ಜೊತೆಗೆ ಬರ್ತೀರಿ? ಅಯ್ಯೋ ಅದರಲ್ಲೇನು ಬರ್ತಿದ್ನಲ್ಲ. ಬೇಡ ಅಕ್ಕ, ನಾನು ಮದು ಹೋಗಿ ಬರ್ತೇವೆ. ನೀವು ಮನೆಯಾದೇರಿ. ಯವ್ವ ಸೀರೆ ಉಟ್ಕೊಂಡು ಕಾಸ ದಂತದ ಗೊಂಬಿ ಕಂಡಂಗೆ ಕಾಣಕತ್ತಿದ್ದಿ ಬಿಡು. ಭಾರಿ ಅದಿ ಬಿಡುವ ನೀನಂತೂ. ಚಂದೊಳಿ ಚಲಿ ನೋಡು, ಹಂಗೆ ಪಳ ಹೊಳೆಯಾಕತ್ತಿದ್ದಿ ಸೀರೆಯಾಗಂತೂ. ಥ್ಯಾಂಕ್ ಯು ಅಕ್ಕ. ನೀವು ಅಲ್ಲಿ ಬಂದು ಏನು ಮಾಡ್ತೀರಿ? ಸುಮ್ಮನೆ ಮನೆಯಾಗಿರ್ರಿ. ನೀವು ಅತ್ತೆಮ್ಮ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡಿರಿ. ನೀವು ಅಲ್ಲಿ ಕೆಲಸ ಮಾಡಿ ಸಾಕಾಗಿರ್ತತೆ. ಇಲ್ಲಿ ಬಂದು ಏನು ಮಾಡ್ತೀರಿ? ನಾನು ನೋಡಿಲ್ಲ, ಅದಕ್ಕೋಸ್ಕರ ನಾನು ನೋಡಿದ್ರಾಯ್ತು. ನನ್ನ ಬಟ್ಟೆಗಳೆಲ್ಲ ಇದ್ವು, ಅವನ್ನ ಅಲ್ಲೇ ಅವಳ ಒಕ್ಕೊಂತ ಕುಂದಿರ್ತಾಳೆ. ನಾನೆಲ್ಲ ಫೋಟೋ ಗೀಟು ತಗೊಂಡ್ರಾಯ್ತು ಅಂತೇಳಿ ಹೋಗ್ತಾ ಇದ್ವಿ. ನೀವು ಬಂದು ಸುಮ್ಮನೆ ಬಿಸಿಲಲ್ಲಿ ಏನು ಮಾಡ್ತೀರಿ?
ಹೌದು, ನೀನು ಹೋಗಿ ಏನು ಮಾಡ್ತಿದ್ದಿ ಬಿಸಿಲಾಗ, ಊರೂರು ಬಿಸಿಲಾಗ ಇಷ್ಟು ದಿನ ಅಲ್ಲಿ ಮಾಡಿ ಗಂಡಿನ ಕಾಲಾಗ ಸಾಕಾಗೈತೆ. ಇಲ್ಲಾರ ಒಂದಿಟ್ಟು ನೆಮ್ಮದಿಯಾಗಿ ಮಲ್ಕೋ, ಆರಾಮ್ ರೆಸ್ಟ್ ಮಾಡು. ಹಾಂ, ಅದು ಇದ್ದಿದ್ದನ ಎಲ್ಲ ಕೆಲಸಗಳು ಬಗಿಸ್ಕೊಳ್ಳು. ನನಗೆ ಮದುವಿಂದ ಯೋಚನೆ ಆಗೈತಿ, ಕರ್ಕೊಂಡು ಹೋಗಿ ಮದುವೆಗೆ ಏನಾರ ಮಾಡಿದರೆ ಏನು ಮಾಡೋದು? ಇವ್ರು ಮುಂದೆ ಹೋಗಲಿ, ನಾನು ಆಮೇಲೆ ಹಿಂದಿಂದ ಹೋಗ್ತಾನೆ, ಇಲ್ಲಿ ಹೋಗಿ ಬರ್ತಾನೆ ಅಂತೇಳಿ ಹೋಗ್ತಾನೆ. ಸರಿ ಸರಿ ಆಯ್ತು, ಹಂಗಂದ್ರೆ ಹೋಗಿ ಬನ್ನಿ, ನಾನು ಸ್ವಲ್ಪ ಹೊತ್ತು ಮಕ್ಕೋತಾನೆ. ಹಬ್ಬ, ನಾನಿಲ್ಲಿ ಇವಳು ಬರ್ತಾಳೇನೋ, ಇವಳು ಬಂದ್ರೆ ಇವಳ ಕತೆ ಹೆಂಗೆ ಮುಗಿಸ್ಬೇಕು ಅಂತ ಯೋಚನೆ ಮಾಡತ್ತಿದ್ನಿ. ಹಾಂ, ಬರಲಿಲ್ಲ, ಅಷ್ಟೇ ಸಾಕು ಫೋನ್ಯಾಗ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ಕತೆ ಹೆಂಗೆ ಬರಾಕತ್ತೈತಿ, ನಮ್ಮ ಕತೆ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ. ಕಷ್ಟದ ಜೀವನ ಆಗಿರ್ಬೋದು, ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿಂದಿರ್ತೀವಿ, ನಾವು ಎದುರಿಸಿ ನಿಂತು ಮುಂದೆ ಬೆಳಿತೀವಿ ಅನ್ನೋದು ಈ ಕಥೆಯಲ್ಲಿದೆ. ಸೊ ಎಷ್ಟೇ ಕಷ್ಟ ಬರಲಿ, ದೇವರು ಎಷ್ಟೇ ಕಷ್ಟ ಕೊಡಲಿ, ಬೇರೆಯವರು ನಮಗೆ ಕಷ್ಟ ಕೊಡ್ತಾರೆ, ದೇವರು ಕೂಡ ಕಷ್ಟ ಕೊಡ್ತಾನೆ. ಆ ಕಷ್ಟನ ಎದುರಿಸಿ ನಾವು ಒಂದು ತಕ್ಕ ಮಟ್ಟಿಗೆ ಗೆಲ್ತೀವಿ ಅನ್ನೋದನ್ನು ತೋರಿಸ್ಬೇಕು, ಅದು ಈ ಕಥೆಯಲ್ಲಿದೆ. ಸೊ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟು ಇರಲಿ, ವ್ಯೂಸ್ ಜಾಸ್ತಿ ಬರಲಿ. ಎಷ್ಟೇ ಕಷ್ಟಪಟ್ಕೊಂಡು ವಿಡಿಯೋ ಮಾಡಿದ್ರು ವ್ಯೂಸ್ ಮಾತ್ರ ಬರ್ತಾನೇ ಇಲ್ಲ. ಇನ್ನೂ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ಸೊ ತುಂಬ ಬೇಜಾರಾಗುತ್ತೆ ಒಂದೊಂದು ಸಾರಿ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.